ಮಿಶ್ರ ಬೇಸಾಯ ಬೆಳೆ ವೈಫಲ್ಯದ ಸಾಧ್ಯತೆ ಕಡಿಮೆ ಮಾಡುತ್ತದೆ. ಒಂದು ಬೆಳೆಗೆ ಮತ್ತೊಂದು ಪೂರಕವಾಗುವಂತೆ ಎರಡೆರಡು ಬೆಳೆ ಬೆಳೆಯಬಹುದು. ಇದು ಮಣ್ಣಿನ ಗುಣಮಟ್ಟ ಕಾಪಾಡುವ ಜೊತೆಗೆ ಸರಿಯಾದ ಮಣ್ಣಿನ ಬಳಕೆ ಅನುಮತಿಸುತ್ತದೆ. ಶಿಡ್ಲಘಟ್ಟ ತಾಲೂಕಿನ ತಿಮ್ಮನಾಯಕನಹಳ್ಳಿಯಲ್ಲಿ ರೈತ ಟಿ.ಕೆ. ಅರುಣ್ ಕುಮಾರ್ 1,000 ಅಡಿಕೆ ಸಸಿ ಮತ್ತು 1,000 ಬಾಳೆ ಸಸಿ ಮಿಶ್ರ ಬೆಳೆಗಳಾಗಿ ಬೆಳೆದಿದ್ದಾರೆ. ಅಡಿಕೆ ಸಸಿ ಬೆಳೆಯಲು ನೆರಳು ಬೇಕು. ಅದಕ್ಕೆ ಪೂರಕವಾಗುವಂತೆ G9 ತಳಿಯ ಪಚ್ಚೆ ಬಾಳೆ ಗಿಡ ನೆಟ್ಟಿದ್ದಾರೆ. 4 ವರ್ಷದಲ್ಲಿ ಬಾಳೆಯಿಂದ 4 ಫಸಲು ಸಿಗುತ್ತದೆ. ಅಷ್ಟರಲ್ಲಿ ಅಡಿಕೆಯೂ ಫಲ ನೀಡುತ್ತದೆ. ಬಾಳೆ ಗಿಡ ಇದೀಗ ಫಲ ಬಿಟ್ಟಿದ್ದು ಒಂದೊಂದು ಗೊನೆಯು 60 ರಿಂದ 80 kg ತೂಗಲಿವೆ. ಉತ್ತಮ ಬೆಲೆ ಸಿಗಲಿದೆ. ದಾಳಿಂಬೆಯನ್ನು ಇವರು ಬೆಳೆದಿದ್ದು ಅದರ ನಡುವೆ ಮಿಶ್ರ ಬೆಳೆಯಾಗಿ ಕಡಲೆ ಬೀಜ ಬಿತ್ತಿದ್ದಾರೆ. ಇದರಿಂದ ದಾಳಿಂಬೆ ಗಿಡಗಳ ನಡುವೆ ಹುಲ್ಲು ಬೆಳೆಯುವುದು ತಪ್ಪುತ್ತದೆ. ಕಡಲೆಕಾಯಿ 3 ರಿಂದ 4 ತಿಂಗಳಿಗೆ ಕಟಾವಿಗೆ ಬರುತ್ತದೆ. ಈ ಪದ್ಧತಿ ಕುರಿ ಸಾಕಾಣಿಕೆಗೂ ಅಳವಡಿಸಿಕೊಂಡಿದ್ದಾರೆ. ಕೊಂಚ ಎತ್ತರದಲ್ಲಿ ಕುರಿ ಶೆಡ್ ಮಾಡಿದ್ದು ಕೆಳಗಡೆ ನಾಟಿ ಕೋಳಿಗಳನ್ನು ಸಾಕುತ್ತಿದ್ದಾರೆ. ರೈತರು ಮೊದಲು ತಮ್ಮ ಜೀವನಕ್ಕೆ ಬೇಕಾದ ಆಹಾರ ಬೆಳೆದುಕೊಳ್ಳಬೇಕು, ನಂತರ ಮಾರಾಟಕ್ಕೆ ಮುಂದಾಗಬೇಕು ಎನ್ನುವ ಇವರು ಮನೆಯ ಬಳಿ ಮನೆಗೆ ಬೇಕಾಗುವಷ್ಟು ಸೊಪ್ಪು ತರಕಾರಿಗಳನ್ನು ಬೆಳೆದುಕೊಳ್ಳುತ್ತಾರೆ. ಕೃಷಿ ಇಂದು ಅನಾಕರ್ಷಕವಾಗಿದೆ. ಇದರಿಂದ ರೈತರು ಬದುಕು ಕಟ್ಟಲಾಗುವುದಿಲ್ಲ ಎಂದು ಅಭಿಪ್ರಾಯವಿದೆ. ಇದನ್ನು ನಾವು ಬದಲಿಸಬೇಕಿದೆ. ಕೃಷಿ ಎಂದರೆ ಸಮಗ್ರವಾದುದು. ಅದರಲ್ಲಿ ಕೋಳಿ ಸಾಕಣೆ, ಕುರಿ ಸಾಕಣೆ, ಹೈನುಗಾರಿಕೆ ಎಲ್ಲವೂ ಸೇರಿರುತ್ತದೆ. ಆದರೆ ಇತ್ತೀಚೆಗೆ ಈ ರೀತಿ ಸಮಗ್ರೀಕರಣ ಮಾಡುವುದನ್ನು ಬಿಟ್ಟು ಛಿದ್ರ ಮಾಡಿದ್ದೇವೆ. ಸಮಗ್ರತೆ ಇದ್ದಾಗ ರೈತನ ಬದುಕು ಹಸನಾಗುತ್ತದೆ ಎನ್ನುತ್ತಾರೆ ರೈತ ಟಿ.ಕೆ. ಅರುಣ್ ಕುಮಾರ್. ನನ್ನ ಹೆಸರು ಟಿ.ಕೆ. ಅರುಣ್ ಕುಮಾರ್, ತಿಮ್ಮನಾಯಕನಹಳ್ಳಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರು, ಪುಟ್ಟಣ್ಣ ಹೆಬ್ಬಣ. ಇವಾಗ ನಾವು ತೋಟದಲ್ಲಿ ಯಾವುದೇ ಬೆಳೆ ಆಗಲಿ ನಮ್ಗೆ ಲಾಭ ಅನ್ನೋದು ನಮ್ಮ ಇದ್ರ ಮೇಲೆ ಅನುಭವದ ಮೇಲೆ ನಾವು ಹೇಳ್ತಾ ಇರೋದು. ಇವಾಗ ಇದು ಅಡಿಕೆ ಸಸ್ಯ ಆಗಿದ್ವಿ. ಅಡಿಕೆ ಸಸ್ಯ ಆಗಬೇಕು ಅಂದರೆ ನೆರಳು ಬೇಕು. ನೆರಳು ಬೇಕಾಗಿರೋದ್ರಿಂದ ಬಾಳೆ ಸಸ್ಯ ಆಗಿದ್ರೆ ಬಾಳೆ ಸಸಿ 4 ವರ್ಷಕ್ಕೆ 4 ಬೆಳೆ ತೆಗಿಬೋದು. ಅಷ್ಟೊತ್ತಿಗೆ ನಮ್ಗೆ ಅಡಿಕೆ ಗಿಡನೂ ಫಲ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಇವಾಗ ಅಡಿಕೆ ಸಸಿಯಲ್ಲಿ ಬಾಳೆ ಸಸ್ಯನೂ ಹಾಕಿ ಇವಾಗ ಬೆಳೆನೂ ಸಹ ಬರ್ತಾಯಿದೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ದಾಳಿಂಬೆ ಹಾಕಿದ್ದೀವಿ. ದಾಳಿಂಬೆಯಲ್ಲಿ ಮಧ್ಯದಲ್ಲಿ ಸಾಲಿದೆ, ಅದರಲ್ಲಿ ಹಂಗೆ ಬಿಟ್ಬಿಟ್ರೆ ಹುಳು ಜಾಸ್ತಿ ಬರುತ್ತೆ ಅಂತ ನಾವು ಇವಾಗ ಕಡಲೆ ಬೀಜ ಹಾಕ್ತಾಯಿದ್ದೀವಿ. ಕಡಲೆ ಬೀಜ ಹಾಕಿದ್ರೆ ಅದು 3 ತಿಂಗಳಿಂದ 4 ತಿಂಗಳಿಗೆ ಕಟಾವು ಬರುತ್ತೆ. ಅಷ್ಟೊತ್ತಿಗೆ ಗಿಡನೂ ಚೆನ್ನಾಗಾಗುತ್ತೆ. ಅದ್ರ ಮೇಲೆ ನಾವು ಇವಾಗ ಕಡಲೆ ಬೀಜ ಹಾಕ್ತಾಯಿದ್ದೀವಿ. ಕುರಿ ಶೆಡ್ ಮಾಡಿದ್ದೀವಿ. ಕುರಿ ಶೆಡ್ಡು ಒಂದೇನೇ ಉಪಯೋಗಿಸೋಕ್ಕನ್ನ ಅದರ ಕೆಳಗಡೆ ನಾವು ಕೋಳಿಗಳು ಬಿಟ್ಟಿದ್ದೀನಿ, ನಾಟಿ ಕೋಳಿಗಳು. ಆ ನಾಟಿ ಕೋಳಿಗಳು ಕೆರುವುದು ಅದೆಲ್ಲ ಇದು ಮಾಡಿದ್ರೆ ವಾಸನೆ ಬರೋಲ್ಲ. ಅದರಿಂದ ನಮಗೆ ಒಂದು ಮೇವಿಗೂ ಆಗಲಿ ಇಲ್ದಿದ್ರೆ ಅದರಿಂದ ನಾವು ಏನು ಖರ್ಚು ಮಾಡಿರ್ತೀವೋ ಆ ಖರ್ಚಾದ್ರೂ ನಮ್ಗೆ ಬರುತ್ತೆ ಅನ್ನೋ ಉದ್ದೇಶದಿಂದ ಇದು ಮಾಡಿದ್ದೀವಿ. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ.